ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಬಂದಿರೋದು ರಾಜಾಜಿನಗರಲ್ಲಿರೋ ಎಮ್ ಜಿ ಶೋರೂಮಿಗೆ. ಯಾಕೆ ಅಂದರೆ ರೀಸೆಂಟಾಗಿ ಹೊಸದಾಗಿ ಲಾಂಚ್ ಆಗಿರೋ ಎಮ್ ಜಿ ವಿಂಡ್ಸರ್ ಎಸೆನ್ಸ್ ಪ್ರೋ ಇದನ್ನು ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ದಿಸ್ ಈಸ್ ದಿ ಟಾಪ್ ಆ್ಯಂಡ್ ವರ್ಷನ್ ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ಸೆಲ್ಲಿಂಗ್ ಇ ವಿ ಇನ್ 2025 ಅಂದರೆ ದಟ್ ಈಸ್ ಎಮ್ ಜಿ ವಿಂಡ್ಸರ್. ಆ್ಯಂಡ್ ಇದು ಲಾಂಚ್ ಆಗಿದ್ದು ಸೆಪ್ಟೆಂಬರ್ 2024 ಆ್ಯಂಡ್ ಟಿಲ್ ಮೇ ఇది కెమెరా ನಾಟ್ ಮೇ బేస్డ్ ಏಪ್ರಿಲ್ అడాస్ ಅರೌಂಡ್ కాబట్టి కొంచెం భయం. 25,600 ಯೂನಿಟ್ಸ್ ಸೆಲ್ ಆಗಿದೆ. డిస్టెన్స్ ప్రాపర్ గా మెయింటైన్ చేసుకుంటూ వెళ్తుంది. ಇಂಡಿಯನ್ ಇವಿ ಮಾರ್ಕೆಟ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇದ್ರದ್ದು ಕಂಪ್ಲೀಟ್ ವಾಕ್ ಅರೌಂಡ್ ಆ್ಯಂಡ್ This ಕಂಪ್ಲೀಟ್ going, ರಿವ್ಯೂ this going ತೋರಿಸ್ತೀನಿ ಬನ್ನಿ. ಮೇನ್ಲಿ ಈ ವೇರಿಯಂಟಲ್ಲಿ ನಿಮಗೆ ಬ್ಯಾಟ್ರಿ ಚೇಂಜಸ್ ಆಗಿದೆ ಆ್ಯಂಡ್ ಇನ್ಕ್ರೀಸ್ ಆಗಿದೆ, ಅದಕ್ಕೆ ಕಾಸ್ಟ್ ಕೂಡ ಜಾಸ್ತಿ ಆಗಿದೆ ಆ್ಯಂಡ್ ಅದಕ್ಕೆ ಎಸೆನ್ಸ್ ಪ್ರೋ ಅಂತ ಕರಿತೀವಿ. ಸೊ ಬನ್ನಿ ಬ್ಯಾಟ್ರಿ ಸ್ಪೆಸಿಫಿಕೇಷನ್ಸ್ ನೋಡೋಣ. ಸೊ ಈ ಥರ ಇದೆ ನೋಡಿ ಇಂಜಿನ್ ಬೇ. ದಿಸ್ ಈಸ್ ಇ ವಿ ಇಂಜಿನ್ ಬೇ. ತುಂಬ ಡಿಫ್ರೆನ್ಸ್ ಇದೆ ಫ್ಯೂಯಲ್ ಇಂಜಿನ್ ಆ್ಯಂಡ್ ಎಲೆಕ್ಟ್ರಿಕ್ ಇಂಜಿನ್ಗೂ. ಆ್ಯಂಡ್ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಇದು 53.9 ಕಿಲೋವ್ಯಾಟ್ ಬ್ಯಾಟ್ರಿ ಬರುತ್ತೆ. ಆ್ಯಂಡ್ ಕ್ಲೈಮ್ಡ್ ರೇಂಜ್ ಬೈ ಕಂಪನಿ ಬಂದು ನಿಮಗೆ ಅರೌಂಡ್ 449 ಬರುತ್ತೆ. ಆ್ಯಂಡ್ 2 ಟೈಪ್ಸ್ ಆಫ್ ಚಾರ್ಜರ್ಸ್ ಬರುತ್ತೆ. ಒನ್ ಈಸ್ ನಾರ್ಮಲ್ ಚಾರ್ಜರ್ ಆ್ಯಂಡ್ ಅನದರ್ ಒನ್ ಈಸ್ ಪೋರ್ಟೇಬಲ್ ಚಾರ್ಜರ್, ಫಾಸ್ಟ್ ಚಾರ್ಜರ್. ಸೊ ನಾರ್ಮಲ್ ಚಾರ್ಜರಲ್ಲಿ ನಿಮಗೆ 10 to 100% ಇನ್ 12 hours ಆಗುತ್ತೆ. ಆ್ಯಂಡ್ ಇನ್ ಫಾಸ್ಟ್ ಚಾರ್ಜರ್ ದಟ್ ಈ 60 ಕಿಲೋವ್ಯಾಟ್ ನಿಮಗೆ 0 to 100% ಇನ್ 50 minutes ಆಗುತ್ತೆ. ದಟ್ ಈ 60 ಕಿಲೋವ್ಯಾಟ್. ಆ್ಯಂಡ್ ನಿಮಗೆ ಯೂನಿಟ್ಸ್ ಕನ್ಸ್ಯೂಮ್ ಮಾಡೋದು ನಾರ್ಮಲ್ ಚಾರ್ಜರಲ್ಲಿ ಅರೌಂಡ್ ನಿಮಗೆ ಕಮರ್ಷಿಯಲ್ ಎಲೆಕ್ಟ್ರಿಸಿಟಿ ಇದ್ದರೆ 1 ಯೂನಿಟ್ಗೆ 8 rupees ಆಗುತ್ತೆ. ಆ್ಯಂಡ್ ಇಫ್ ಇಟ್ ಈಸ್ ಫಾರ್ ಪರ್ಸ್ನಲ್ ಯೂಸ್ ಲೈಕ್ ಪರ್ಸ್ನಲ್ ಬಿಲ್ಡಿಂಗ್ಸ್ ಆಗಿದ್ರೆ ನಿಮಗೆ ಅರೌಂಡ್ 6 rupees ಬೀಳುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ವರ್ತ್ ಅಂತಲೇ ಹೇಳ್ತೀನಿ ನಾನು. ನಿಮಗೆ ಅರೌಂಡ್ 400 kilometers ಟ್ರಾವೆಲ್ ಮಾಡಬೇಕು ಅಂದರೆ ನಾರ್ಮಲ್ ಕಾರ್, ದಿಸ್ ಸೈಜ್ ಆಫ್ ಕಾರ್ ನಿಮಗೆ ಅರೌಂಡ್ 3,000 2,500 to 3,000 ಆದರೂ ಪೆಟ್ರೋಲ್ ಬೇಕು. ಬಟ್ ವಿತಿನ್ 524 rupees ನೀವು 400 kilometers ನೀವು ಟ್ರಾವೆಲ್ ಮಾಡ್ಬೋದು. ಕ್ಲೈಮ್ಡ್ ರೇಂಜ್ ಬಂದು 449, ಬಟ್ ಆ್ಯಕ್ಚುಯಲ್ ಮೈಲೇಜ್ ಅರೌಂಡ್ 390 to 400 ಬರ್ಬೋದು. ನಾನು ಒಂದಷ್ಟು ವೀಡಿಯೋಸಲ್ಲಿ ನೋಡಿದ್ದೀನಿ, ಟೆಸ್ಟ್ ಮಾಡಿದಾಗ ಎಕ್ಸಾಕ್ಟಾಗಿ 400 to 420 ಈ ರೇಂಜಲ್ಲಿ ಬರುತ್ತೆ. ಆ್ಯಂಡ್ ವಿಚ್ ಈಸ್ ಪ್ರಿಟಿ ವರ್ತ್. ಸೊ ನಾವು ಫ್ರಂಟ್ ಪ್ರೊಫೈಲ್ ನೋಡೋದಾದರೆ ನನಗೆ ಫ್ರಂಟ್ ಡಿಸೈನ್ ಅಷ್ಟು ಇಷ್ಟ ಆಗಿಲ್ಲ ಕಂಪೇರ್ ಟು ಸೈಡ್ ಆ್ಯಂಡ್ ಬ್ಯಾಕ್ ಪ್ರೊಫೈಲ್. ಬಟ್ ಎನಿವೇಸ್ ನಿಮಗೆ ಇಲ್ಲಿ ಎಮ್ ಜಿ ಲೋಗೋ ಬರುತ್ತೆ ವಿತ್ ಇಲ್ಯುಮಿನೇಟೆಡ್ ಲೈಟ್ಸ್. ಆ್ಯಂಡ್ ಮೋಸ್ಟ್ ಆಫ್ ದಿ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಬರಲ್ಲ. ಇವಾಗ ಬಂದಿರೋ ಮಹೀಂದ್ರ BE6 ಆ್ಯಂಡ್ BE9 ನಲ್ಲಿ ಈ ಥರ ಇಲ್ಯುಮಿನೇಟೆಡ್ ಲೈಟ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಕನೆಕ್ಟೆಡ್ LED DRLs ಬರುತ್ತೆ ವಿತ್ LED ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಆ್ಯಂಡ್ ಕಾರ್ನರಿಂಗ್ ಲೈಟ್ಸ್ ಕೂಡ ಇದೆ ಇಲ್ಲಿ. ದಿಸ್ ಇಸ್ ಕಾರ್ನರಿಂಗ್ ಲೈಟ್ಸ್. ಆ್ಯಂಡ್ ಗ್ರಿಲ್ ನೋಡೋದಾದರೆ ಈ ಥರ ಬರುತ್ತೆ, ಪಿಯಾನೋ ಬ್ಲ್ಯಾಕ್ ಫಿನಿಶ್. ಆ್ಯಂಡ್ ಇಲ್ಲಿ ನಿಮಗೆ ಫ್ರಂಟ್ ಕ್ಯಾಮ್ರಾ ಆ್ಯಂಡ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಆ್ಯಂಡ್ ಈ ವೈಪರ್ಸ್ ಏನಿದೆ ದಿಸ್ ಈಸ್ ಆಟೋ ವೈಪರ್ಸ್, ಆಟೋ ರೇನ್ ಸೆನ್ಸಿಂಗ್ ವೈಪರ್ಸ್. ನಿಮ್ಗೆ ರೈನ್ ಬಂದ ತಕ್ಷಣ ಅದೇ ಸೆನ್ಸ್ ಮಾಡಿ ವೈಪರ್ಸ್ ಆನ್ ಆಗುತ್ತೆ. ಸೊ ಟೈರ್ ಪ್ರೊಫೈಲ್ ನೋಡೋದಾದರೆ ದಿಸ್ ಈಸ್ ಸಿಯೆಟ್ ಟೈರ್ ಆ್ಯಂಡ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ವಿತ್ R18 inch ಅಲಾಯ್ ವೀಲ್ಸ್ ಬರುತ್ತೆ. ಅಲಾಯ್ ವೀಲ್ಸ್ ನೋಡ್ತಾ ಇರ್ಬೋದು, ಸಾಕಾಗಿದೆ. ಆ್ಯಂಡ್ 18 inch ಈಸ್ ಒನ್ ಆಫ್ ದಿ ಆ್ಯಡೆಡ್ ಫೀಚರ್ ಆ್ಯಂಡ್ ವೆರಿ ಗುಡ್ ಒನ್. ಆ್ಯಂಡ್ ದಿಸ್ ಈಸ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVMs. ಆ್ಯಂಡ್ ಇಲ್ಲಿ ನಿಮಗೆ ಸೈಡ್ ಕ್ಯಾಮ್ರಾ ಬರುತ್ತೆ ಇಲ್ಲಿ ವಿತ್ LED ಇಂಡಿಕೇಟರ್ಸ್. ಗೈಸ್ ದಿಸ್ ಈಸ್ MG ವಿಂಡ್ಸರ್ ಕೀ. ತುಂಬ ಸಿಂಪಲ್ ಆಗಿದೆ. ಅನ್ಲಾಕ್, ಲಾಕ್ ಆ್ಯಂಡ್ ಟೇಲ್ ಗೇಟ್ಸ್. ಆ್ಯಂಡ್ ಇಲ್ಲಿ ನಿಮಗೆ ಹಿಂದ್ಗಡೆ MG ಹೆಕ್ಟರ್ ಲೋಗೋ ಬರುತ್ತೆ. ಸೊ ಈಗ ನಾನು ಜಸ್ಟ್ ಅನ್ಲಾಕ್ ಮಾಡ್ತೀನಿ ನೋಡಿ. ORVMs ಓಪನ್ ಆಯಿತು. ಆ್ಯಂಡ್ ಈ ವೇರಿಯಂಟಲ್ಲಿ ನಿಮಗೆ ಆಟೋ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ನೀವು ಅನ್ಲಾಕ್ ಮಾಡಿದ ತಕ್ಷಣ ಅನ್ಲಾಕ್ ಆಗುತ್ತೆ ಆ್ಯಂಡ್ ಅಗೈನ್ ಲಾಕ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದಿ ಗುಡ್ ಫೀಚರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ ವಿಚ್ ಈಸ್ ಗುಡ್. ಆ್ಯಂಡ್ ನಿಮಗೆ ಇಲ್ಲಿ ರೂಫ್ ರೈಲಿಂಗ್ಸ್ ಬರಲ್ಲ MG ವಿಂಡ್ಸರಲ್ಲಿ. ಸೊ ನಿಮಗೆ ಇಲ್ಲಿ LED ಕನೆಕ್ಟೆಡ್ DRLs ಬರುತ್ತೆ ವಿತ್ LED ಟೈಲ್ ಲ್ಯಾಂಪ್ಸ್. ಆ್ಯಂಡ್ ಇಲ್ಲಿ ನಿಮಗೆ ADAS ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ MG ಹೆಕ್ಟರ್ ಲೋಗೋ ವಿತ್ MG ವಿಂಡ್ಸರ್. ಆ್ಯಂಡ್ ಇಲ್ಲಿ ನಿಮಗೆ ಪಾರ್ಕಿಂಗ್ ಕ್ಯಾಮ್ರಾ ಬರುತ್ತೆ ವಿತ್ ಪಾರ್ಕಿಂಗ್ ಸೆನ್ಸರ್ಸ್.
ಸೊ ಇದರಲ್ಲಿ ನಿಮಗೆ ಪವರ್ಡ್ ಟೈಲ್ ಗೇಟ್ ಬರುತ್ತೆ. ಜಸ್ಟ್ ಒನ್ ಟಚ್ ನಿಮಗೆ ಟೈಲ್ ಗೇಟ್ ಓಪನ್ ಆಗುತ್ತೆ. ಆ್ಯಂಡ್ ದಿಸ್ ಈಸ್ ಬೂಟ್ ಸ್ಪೇಸ್. ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಕ್ಚುಲಾಗಿ. ಆ್ಯಂಡ್ ನಿಮಗೆ ಇದು 579 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಅರ್ಲಿಯರ್ ವರ್ಷನ್ಸಲ್ಲಿ ನಿಮಗೆ 602 ಲೀಟರ್ಸ್ ಬರ್ತಾ ಇತ್ತು. ಬಿಕಾಸ್ ಆಫ್ ದಿ ಬಿಗ್ಗರ್ ಬ್ಯಾಟ್ರಿ ಸೈಜ್ ಆ್ಯಂಡ್ ಸಬ್ ವೂಫರ್ಸ್ ನಿಮಗೆ ಬೂಟ್ ಸ್ಪೇಸ್ ಸ್ವಲ್ಪ ಕಮ್ಮಿ ಆಗಿದೆ. ಅದು ಬಿಟ್ಟರೆ ಆ್ಯಕ್ಚುಲಾಗಿ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ಎಕ್ವಿಪ್ಮೆಂಟ್ಸ್ ನೋಡೋದಾದರೆ ಇಲ್ಲಿ ಟೈರ್ ಇನ್ಫ್ಲೇಟರ್ಸ್ ಕೊಟ್ಟಿದ್ದಾರೆ. ಇನ್ ಕೇಸ್ ಆಫ್ ಪಂಚರ್ ಏನಾದರೂ ಆಯಿತು ಅಂದರೆ, ಏರ್ ಕಮ್ಮಿ ಆಯಿತು ಅಂದರೆ ಇನ್ಫ್ಲೇಟರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಈಸ್ ಫಾಸ್ಟ್ ಚಾರ್ಜಿಂಗ್ ಮನೆಗೆ. ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ನಿಮಗೆ ಏನು 20 lakhs ಕಾಸ್ಟ್ ಆಗುತ್ತೆ, ಅದರಲ್ಲೇ ಇನ್ಕ್ಲೂಡ್ ಆಗಿ ಬರುತ್ತೆ. ಆ್ಯಂಡ್ ಇದು ಫಾಸ್ಟ್ ಚಾರ್ಜಿಂಗ್ ನಿಮಗೆ ಅರೌಂಡ್ 6 hours ಆಗುತ್ತೆ. ಆ್ಯಂಡ್ ಇದು ನಿಮಗೆ 10 to 100% ಇನ್ 12 hours ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಕಾಸ್ಟ್ ಅರೌಂಡ್, ನಿಮಗೆ ಕಮರ್ಷಿಯಲ್ ಸ್ಪೇಸ್ ಆಗಿದ್ದರೆ ಇಟ್ ವಿಲ್ ಕಾಸ್ಟ್ ಅರೌಂಡ್ 8 rupees per unit ಕನ್ಸ್ಯೂಮ್ ಮಾಡುತ್ತೆ. ಆ್ಯಂಡ್ ಇಫ್ ಇಟ್ ಈಸ್ ಫಾರ್ ಪರ್ಸ್ನಲ್ ಯೂಸ್, ಲೈಕ್ ನಿಮಗೆ ಓನ್ ಬಿಲ್ಡಿಂಗ್ ಇದ್ದರೆ, ಕಮರ್ಷಿಯಲ್ ಪರ್ಪಸ್ ಇಲ್ಲ ಅಂದರೆ ಅರೌಂಡ್ 6 to 7 rupees ಕಾಸ್ಟ್ ಆಗುತ್ತೆ, ವಿಚ್ ಈಸ್ ಬೆಸ್ಟ್ ಇನ್ ದಿ ಸೆಗ್ಮೆಂಟ್. ಬೆಸ್ಟ್ ಅಂತಲೇ ಹೇಳ್ತೀನಿ ಫಾರ್ 400 kilometers. ಸೊ ದಿಸ್ ಈಸ್ ಆಲ್ ಅಬೌಟ್ ಬೂಟ್ ಸ್ಪೇಸ್. ಆ್ಯಂಡ್ ಜಸ್ಟ್ ಒನ್ ಟಚ್ ಟೈಲ್ ಗೇಟ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ಇದು ನಿಮಗೆ ರೇರ್ ಬಂಪರ್ ಏನಿದೆ, ಇದು ಫುಲ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಆ್ಯಂಡ್ ಪಿಯಾನೋ ಬ್ಲ್ಯಾಕ್ ತುಂಬ ಬೇಗ ಸ್ಕ್ರ್ಯಾಚಸ್ ಆಗುತ್ತೆ, ಅದೊಂದು ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ತುಂಬ ಕ್ಲಾಸಿ ಲುಕ್ ಇದೆ ಇದಕ್ಕೆ. ಸೊ ಲೆಟ್ಸ್ ಎಂಟರ್ ದಿ ರೇರ್ ಕ್ಯಾಬಿನ್. ಸೊ ಫಸ್ಟ್ಲಿ ಇಲ್ಲಿ ಡೋರ್ಸ್ ನೋಡ್ಬೋದು. ಇಲ್ಲಿ ನಿಮಗೆ ಒನ್ ಟಚ್ ಡೌನ್ ವಿಂಡೋಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಆ್ಯಂಪಲ್ ಆಫ್ ಸ್ಪೇಸ್ ಇದೆ, ಬಟ್ ಬಾಟಲ್ಸ್ ಇಡೋಕ್ಕೆ ಸ್ವಲ್ಪ ಇನ್ಕನ್ವೀನಿಯೆಂಟ್ ಇದೆ. ಆ್ಯಂಡ್ ಇಲ್ಲಿ ಸ್ಪೀಕರ್ಸ್ ವಿತ್ ಆ್ಯಂಬಿಯನ್ಸ್ ಲೈಟ್. ಆ್ಯಂಡ್ ಈ ಆ್ಯಂಬಿಯನ್ಸ್ ಲೈಟ್ ಏನಿದೆ 256 ಕಲರ್ಸಲ್ಲಿ ಚೇಂಜ್ ಮಾಡ್ಬೋದು. ಬಿಟ್ಟರೆ ದಿ ಬಿಲ್ಡ್ ಕ್ವಾಲಿಟಿ ಇಸ್ ಆಸಮ್, ಅದ್ರ ಬಗ್ಗೆ ಮಾತೇ ಇಲ್ಲ. ಪ್ಲಾಸ್ಟಿಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ. ನೀವೇನು 20 lakhs ಕೊಡ್ತೀರಾ, ಅದಕ್ಕೆ ಸೂಪರ್ ಬರ್ತಿದೆ. ಆ್ಯಂಡ್ ಎಂಟರಿಂಗ್ ದಿ ರೇರ್ ಕ್ಯಾಬಿನ್ ಇಸ್ ಸೋ ಈಸಿ ಆ್ಯಂಡ್ ಸೋ ಕಂಫರ್ಟೇಬಲ್. ನಿಮಗೆ ಆರ್ಮ್ ರೆಸ್ಟ್ ಬರುತ್ತೆ ವಿತ್ 2 cup holders. ಸೊ 3 ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ 130 degree ಆ್ಯಂಗಲಲ್ಲಿ ರಿಕ್ಲೈನ್ ಆಗುತ್ತೆ. ಆ್ಯಂಡ್ ತುಂಬ ಕಂಫರ್ಟೇಬಲ್ ಆಗಿದೆ ಆ್ಯಕ್ಚುಲಾಗಿ, ನೋಡ್ತಾ ಇರ್ಬೋದು. ಆ್ಯಂಡ್ ತೈ ಸಪೋರ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಪೇಸ್ ಈಸ್ ವೆರಿ ಗುಡ್ ಅಂತಲೇ ಹೇಳ್ತೀನಿ. ನೋಡಿ ಎಷ್ಟು ಸ್ಪೇಸ್ ಇದೆ ಇಲ್ಲಿ. ಆ್ಯಂಡ್ ಹೆಡ್ ರೂಮ್ ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಈ ಸನ್ ರೂಫ್ ಏನು ನೋಡ್ತಾ ಇರೋ ನೀವು, ದಿಸ್ ಇಸ್ ಫಿಕ್ಸ್ಡ್ ಸನ್ ರೂಫ್. ಇದು ಓಪನ್ ಆಗಲ್ಲ, ಜಸ್ಟ್ ಈ ಬ್ಲೈಂಡ್ಸ್ ಮಾತ್ರ ನಿಮಗೆ ಓಪನ್ ಆ್ಯಂಡ್ ಕ್ಲೋಸ್ ಆಗುತ್ತೆ. ದಿಸ್ ಇಸ್ ಫಿಕ್ಸ್ಡ್ ಒನ್. ಆ್ಯಂಡ್ ಈ 130 degree ಆ್ಯಂಗಲ್ ರಿಕ್ಲೈನರ್ ಏನು ಕೊಟ್ಟಿದ್ದಾರೆ, ಅದರಲ್ಲಿ ಈಸಿಯಾಗಿ ರೆಸ್ಟ್ ಮಾಡಿ ಸ್ಕೈ ನೋಡ್ಬೋದು ಅಟ್ ನೈಟ್ ಟೈಮ್. ಅಷ್ಟು ಕಂಫರ್ಟ್ ಇದೆ, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ನೋಡೋದಾದರೆ ನಿಮಗೆ AC ವೆಂಟ್ಸ್ ಕೊಟ್ಟಿದ್ದಾರೆ ವಿತ್ C2C ಚಾರ್ಜರ್. ಆ್ಯಂಡ್ ಇಲ್ಲಿ ಗ್ರ್ಯಾಬ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ವಿತ್ ರೀಡಿಂಗ್ ಲೈಟ್ಸ್. ಸೊ ಇದಾಗಿತ್ತು ರೇರ್ ಕ್ಯಾಬಿನ್. ತುಂಬ ಕಂಫರ್ಟೇಬಲ್ ಆಗಿ ಹತ್ತಿ ಇಳಿಬೋದು. ಇವನ್ ವಯಸ್ಸಾದವರು ಕೂಡ ಅಷ್ಟೇ ಸಖತ್ ಕಂಫರ್ಟೇಬಲ್ ಆಗಿದೆ. ಸೊ ನಾವು ನೆಕ್ಸ್ಟ್ ಡ್ರೈವರ್ ಪಕ್ಕ ಸೀಟ್ ನೋಡೋದಾದರೆ ಸೇಮ್ ಪ್ಯಾಸೆಂಜರ್ ಸೀಟ್ಗೆ ಹೇಗೆ ಒನ್ ಟಚ್ ಅಪ್ ಆ್ಯಂಡ್ ಡೌನ್ ವಿಂಡೋ ಇದೆ ಅದು ಬರುತ್ತೆ. ಆ್ಯಂಡ್ ಪ್ಲಾಸ್ಟಿಕ್ ಕ್ವಾಲಿಟಿ ಈಸ್ ವೆರಿ ಗುಡ್. ಆ್ಯಂಡ್ ಇಲ್ಲಿ ಸೌಂಡ್ ಸ್ಪೀಕರ್ಸ್ ಬರುತ್ತೆ. ಆ್ಯಂಡ್ ದಿಸ್ ಈಸ್ ವುಡ್ ಫಿನಿಶ್ಡ್ ಇಂಟೀರಿಯರ್ಸ್. ತುಂಬ ಚೆನ್ನಾಗಿದೆ ಇದು, ದಿಸ್ ಒನ್. ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನಿಮಗೆ ಈ ಡ್ಯಾಶ್ ಬೋರ್ಡ್ ಏನಿದೆ ಇದು ಕೂಡ ಅಷ್ಟೇ ವುಡ್ ಫಿನಿಶ್ಡ್ ಬರುತ್ತೆ. ಆ್ಯಂಡ್ ಇಲ್ಲಿ AC ವೆಂಟ್ಸ್ ಬರುತ್ತೆ ವಿತ್ ಕಪ್ ಹೋಲ್ಡರ್. ಸೊ ಎಂಟರಿಂಗ್ ಇನ್ ಟು ದಿ ಡ್ರೈವರ್ ಪಕ್ಕ ಇರೋ ಪ್ಯಾಸೆಂಜರ್ ಸೀಟ್ ತುಂಬ ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ತುಂಬ ಸ್ಪೇಷಿಯಸ್ ಇದೆ. ಈ ಸೀಟ್ನ ಇಷ್ಟು ಹಿಂದೆ ಹಾಕ್ಕೊಂಡಿದ್ರು ಹಿಂದ್ಗಡೆ ಅಷ್ಟು ಸ್ಪೇಸ್ ಇದೆ ಅಂದರೆ ಯೋಚನೆ ಮಾಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ದಿಸ್ ಇಸ್ ದಿ ಗ್ಲೌ ಬಾಕ್ಸ್. ಪರವಾಗಿಲ್ಲ, ಸ್ಪೇಸ್ ಚೆನ್ನಾಗಿದೆ. ಆ್ಯಂಡ್ ಇದು AC ವೆಂಟ್ಸ್. ಆ್ಯಂಡ್ ಇಲ್ಲಿ ನಿಮಗೆ ಆ್ಯಂಬಿಯನ್ಸ್ ಲೈಟ್ ಬರುತ್ತೆ ನೋಡಿ. ಇಲ್ಲಿ ಆಲ್ರೆಡಿ ಪಿಂಕ್ ಕಲರ್ ಇದೆ. ಆ್ಯಂಡ್ 256 ಕಲರ್ಸಲ್ಲಿ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಇದು ಕೂಡ ಅಷ್ಟೇ ಐವರಿ ಕಲರ್ ಬರುತ್ತೆ, ಡ್ಯುಯಲ್ ಟೋನ್. ಈ ವೇರಿಯಂಟಿಂದನೇ ನಿಮಗೆ ಡ್ಯುಯಲ್ ಟೋನ್ ಸೀಟ್ಸ್ ಬರೋದು. ಆ್ಯಂಡ್ ದಿಸ್ ಈಸ್ ವೆಂಟಿಲೇಟೆಡ್ ಸೀಟ್ಸ್ ವಿತ್ ಪರ್ಫೋರೇಟೆಡ್ ಲೆದರ್. ಈ ಸೈಡಲ್ಲಿ ನಿಮಗೆ ಏರ್ ಬ್ಯಾಗ್ ಬರುತ್ತೆ.
ಆ್ಯಂಡ್ ಇಲ್ಲಿ ಒಂದು ಗ್ರ್ಯಾಬ್ ಹ್ಯಾಂಡಲ್ ಆ್ಯಂಡ್ ವ್ಯಾನಿಟಿ ಮಿರರ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಮಿರರ್ ತೆಗಿತಿದ್ದಂಗೆ LED ಲೈಟ್ಸ್ ಆನ್ ಆಗುತ್ತೆ ಆ್ಯಂಡ್ ಕ್ಲೋಸ್ ಮಾಡ್ತಿದ್ದಂಗೆ ಆಫ್ ಆಗುತ್ತೆ. ಸೊ ಡ್ರೈವರ್ ಕ್ಯಾಬಿನ್ಗೆ ಎಂಟ್ರ್ ಆಗೋದಾದರೆ ನಿಮಗೆ ಡೋರ್ ತೆಗೆದ ತಕ್ಷಣ ಇಲ್ಲಿ ನಿಮಗೆ ಆಲ್ ಪವರ್ ಕಂಟ್ರೋಲ್ ಸಿಗುತ್ತೆ, ಲಾಕ್, ಅನ್ಲಾಕ್ ಆ್ಯಂಡ್ ಒನ್ ಟಚ್ ಡೌನ್ ಆ್ಯಂಡ್ ಅಪ್ ಪವರ್ ವಿಂಡೋಸ್ ವಿತ್ ಸ್ಪೀಕರ್ ಆ್ಯಂಡ್ ಆ್ಯಂಬಿಯನ್ಸ್ ಲೈಟ್. ಫುಲ್ ಸಾಫ್ಟ್ ಟಚ್ ಬರುತ್ತೆ ಇದು. ಆ್ಯಂಡ್ ದಿ ಪ್ಲಾಸ್ಟಿಕ್ ಕ್ವಾಲಿಟಿ ಈಸ್ ವೆರಿ ಗುಡ್, ಸೀರಿಯಸ್ ಆಗಿ ಹೇಳಬೇಕಂದ್ರೆ. ಆ್ಯಂಡ್ ಇಲ್ಲಿ ನಿಮಗೆ ಬಾಟಲ್ ಹೋಲ್ಡರ್ ಸಿಗುತ್ತೆ ಇಲ್ಲಿ. ಆ್ಯಂಡ್ ಎಂಟರಿಂಗ್ ಇನ್ ಟು ದಿ ಡ್ರೈವರ್ ಸೀಟ್ ಈಸ್ ವೆರಿ ಈಸಿ. ಆ್ಯಂಡ್ ಇಲ್ಲಿ ನಿಮಗೆ 6-ವೇ ಅಡ್ಜಸ್ಟಬಲ್ ಎಲೆಕ್ಟ್ರಿಕ್ ಸೀಟ್ ಸಿಗುತ್ತೆ. ಬ್ಯಾಕ್, ಫ್ರಂಟ್ ಆ್ಯಂಡ್ ರಿಕ್ಲೈನಿಂಗ್, ಹೈಟ್ ಅಡ್ಜಸ್ಟಬಲ್ ಎಲ್ಲ ಸಿಗುತ್ತೆ. ಆ್ಯಂಡ್ ಸ್ಟೀರಿಂಗ್ ಬಗ್ಗೆ ಹೇಳೋದಾದರೆ ದಿಸ್ ಇಸ್ ಡಿ ಕಟ್ ಸ್ಟೀರಿಂಗ್ ವೀಲ್ ವಿತ್ MG ಲೋಗೋ. ಆ್ಯಂಡ್ ಇದು ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ಸ್ ಬರುತ್ತೆ, ವಾಯ್ಸ್ ಅಸಿಸ್ಟೆನ್ಸ್, ಫಾರ್ವರ್ಡ್, ಬ್ಯಾಕ್ವರ್ಡ್ ಮ್ಯೂಸಿಕ್ ಸಿಸ್ಟಮ್ ಕಂಟ್ರೋಲ್ಸ್ ಬರುತ್ತೆ. ಆ್ಯಂಡ್ ಈ ಕಡೆ ನಿಮಗೆ ಕ್ರೂಸ್ ಕಂಟ್ರೋಲ್ದು ಇಂಡಿಕೇಶನ್ಸ್ ಇದೆ ಇಲ್ಲಿ. ಆ್ಯಂಡ್ ದಿಸ್ ಈಸ್ ವೈಪರ್ಸ್ ಕಂಟ್ರೋಲ್ ಆ್ಯಂಡ್ ಇಂಡಿಕೇಟರ್ಸ್ ಕಂಟ್ರೋಲ್. ಆ್ಯಂಡ್ ಈ ಕಡೆ ನೋಡೋದಾದರೆ ನಿಮಗೆ ಇಲ್ಲಿ ಪಾರ್ಕ್, ರಿವರ್ಸ್, ಡ್ರೈವಿಂಗ್ ಮೂಡ್ ಆ್ಯಂಡ್ ನ್ಯೂಟ್ರಲ್ ಕಂಟ್ರೋಲ್ಸ್ ಈ ಕಡೆ ಇದೆ. ಆ್ಯಂಡ್ ದಿಸ್ ಈಸ್ ದಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ತುಂಬ ಚಿಕ್ಕದಾಗಿದೆ ಆ್ಯಂಡ್ ಅದ್ರ ಪಕ್ಕ ಇಷ್ಟು ದೊಡ್ಡ ಸ್ಕ್ರೀನ್ ಇದೆ. ಅಷ್ಟು ಚೆನ್ನಾಗಿ ಕಾಣಲ್ಲ ಇದು ಆ್ಯಕ್ಚುಲಾಗಿ. ಇಷ್ಟು ಚಿಕ್ಕ ಸ್ಕ್ರೀನ್ ಕೊಟ್ಟಿರೋದು, ಒಂದು ಸ್ವಲ್ಪ ದೊಡ್ಡದು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಆ್ಯಂಡ್ ಇದು ನಿಮಗೆ ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಆಗಿರ್ಬೋದು, ಟ್ಯಾಕೋಮೀಟರ್ ಆಗಿರ್ಬೋದು, ಪ್ರತಿಯೊಂದೂ ತೋರಿಸುತ್ತೆ. ಆ್ಯಂಡ್ ತುಂಬ ಕ್ಯೂಟಾಗಿದೆ. ಬಟ್ ಇನ್ನು ಸ್ವಲ್ಪ ದೊಡ್ಡದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ನನಗನ್ನಿಸ್ತು. ಆ್ಯಂಡ್ ದಿಸ್ ಈಸ್ ವ್ಯಾನಿಟಿ ಮಿರರ್ ಈ ಕಡೆನೂ ಕೊಟ್ಟಿದ್ದಾರೆ, ಆನ್ ಆಫ್ ಚೆನ್ನಾಗಿದೆ. ಆ್ಯಂಡ್ ಆಟೋ ಡಿಮ್ಮಿಂಗ್ IRVMs ಕೊಟ್ಟಿಲ್ಲ, ಜಸ್ಟ್ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ಕ್ಯಾಬಿನ್ ಲೈಟ್ಸ್ ಬರುತ್ತೆ. ಆ್ಯಂಡ್ ಸೆಂಟ್ರಲ್ ಕನ್ಸೋಲ್ ನೋಡ್ಬೋದು ಎಷ್ಟು ಸಕ್ಕದಾಗಿದೆ, ಬಿಗ್ ಆಗಿದೆ. ಆ್ಯಂಡ್ ಇಲ್ಲಿ 3 ಬಾಟಲ್ ಹೋಲ್ಡರ್ಸ್ ಕಪ್ ಕೊಟ್ಟಿದ್ದಾರೆ ನಿಮಗೆ. ಕೀ ಕೂಡ ಇಲ್ಲಿ ಪ್ಲೇಸ್ ಮಾಡ್ಬೋದು ಆ್ಯಂಡ್ ಬಾಟಲ್ ಇಡಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ದಿಸ್ ಈಸ್ ವೆರಿ ಗುಡ್, ತುಂಬ ಒಳ್ಳೆ ಸ್ಪೇಸ್ ಇದೆ. ಸ್ಕ್ವೇರ್ ಬಾಕ್ಸ್ ಥರ ಇದೆ, ಇದು ಚೆನ್ನಾಗಿದೆ ಇದನ್ನು. ಆ್ಯಂಡ್ ಇಲ್ಲಿ ನೋಡೋದಾದರೆ ನಿಮಗೆ ಓಪನ್ ಆ್ಯಂಡ್ ಕ್ಲೋಸ್ ಕೊಟ್ಟಿದ್ದಾರೆ ಇಲ್ಲಿ. ಇದು ನೀವೇನಾದ್ರು ಸ್ಟೋರ್ ಮಾಡ್ಕೋತೀರಾ ಅಂದರೆ. ಆ್ಯಂಡ್ ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ ಇಲ್ಲಿ. ಆ್ಯಂಡ್ USB ಆ್ಯಂಡ್ ಟೈಪ್ C ಆ್ಯಂಡ್ ಟೈಪ್ A ಚಾರ್ಜರ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಇದು ನಿಮಗೆ ಕಂಪ್ಲೀಟ್ಲಿ AC ಕಂಟ್ರೋಲ್ಸ್. ಇದು ಫ್ಯಾನ್ ಆಫ್ ಆನ್ ಆಗಿರ್ಬೋದು, ಇನ್ಕ್ರೀಸ್ ಮಾಡೋದು, ಆ್ಯಂಡ್ ಡಿಫಾಗರ್, ಆಟೋ AC. ಆ್ಯಂಡ್ ಇದರಲ್ಲಿ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ ಈ ವೇರಿಯಂಟಲ್ಲಿ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದಿ ಫೈನೆಸ್ಟ್ ಫೀಚರ್ ಅಂತ ಹೇಳ್ಬೋದು, ದಿಸ್ ಟಚ್ ಸ್ಕ್ರೀನ್. ಇದು ಇಂಡಸ್ಟ್ರಿನಲ್ಲೇ ಬಿಗ್ಗೆಸ್ಟ್ ಸ್ಕ್ರೀನ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಲ್ಯಾಪ್ಟಾಪ್ಸ್ಗಿಂತ ದೊಡ್ಡದಿದೆ ಈ ಸ್ಕ್ರೀನ್. ಅರೌಂಡ್ 15 ಇಂಚಸ್ ಸ್ಕ್ರೀನ್ ಬರುತ್ತೆ. ಆ್ಯಂಡ್ ತುಂಬ ಒಳ್ಳೆ ಫೀಚರ್ಸ್ ಇದೆ. ಬಟ್ ಎಷ್ಟು ನೋಡೋಕ್ಕೆ ಚೆನ್ನಾಗಿದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್, ಯಾಕಂದರೆ ತುಂಬ ಡಿಸ್ಟ್ರಾಕ್ಷನ್ ಮಾಡುತ್ತೆ ಇದು. ಅದೊಂದು ಇಷ್ಟ ಆಗಿಲ್ಲ ಅನ್ನೋದು ಬಿಟ್ಟರೆ ಒಳ್ಳೆ ಫೀಚರ್ಸ್ ಇದೆ. Jio Saavn ಸಬ್ಸ್ಕ್ರಿಪ್ಷನ್ ಫಾರ್ 3 years ಇದೆ. ಆ್ಯಂಡ್ ಬ್ಯಾಟ್ರಿ ವಾರ್ನಿಂಗ್ ಆಗಿರ್ಬೋದು, ಎಷ್ಟು ರೇಂಜು ಏನು ಕೊಡುತ್ತೆ ಎಲ್ಲನೂ ತೋರಿಸುತ್ತೆ. ಆ್ಯಂಡ್ AC ಕಂಟ್ರೋಲ್ಸ್ ಆಗಿರ್ಬೋದು, ಮೀಡಿಯಾ ಫೋಲ್ಡರ್ಸ್, ಏನೋ ಡಾಕ್ಯುಮೆಂಟ್ ಸೇವ್ ಮಾಡ್ಕೋಬೇಕಂದ್ರೆ, ರೇಡಿಯೋ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಫೀಚರ್ ಏನು ನೋಡ್ತಾ ಇರೋ ಇದು ಕಾಲ್ ಸೆಂಟರ್ ಫಂಕ್ಷನ್. ಇದನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಪಂಚರ್ ಆಯಿತು ಅಂದ್ರೂ, ಅಥವಾ ಏನಾದರೂ ಇಂಜಿನ್ ಪ್ರಾಬ್ಲಮ್ ಏನಾದ್ರು ಬಂತಂದರೆ ಜಸ್ಟ್ ಇದನ್ನು ಪ್ರೆಸ್ ಮಾಡಿದ್ರೆ ವಿತಿನ್ 30 seconds ನಿಮಗೆ ಕಾಲ್ ಬ್ಯಾಕ್ ಬರುತ್ತೆ MG ಕಾಲ್ ಸೆಂಟ್ರಿಂದ. ಸೊ ಅವ್ರು ಅಡ್ರೆಸ್ ಮಾಡ್ತಾರೆ ಕನ್ಸರ್ನ್ಸ್ ಏನಾದರೂ ಇದ್ದರೆ. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡೋದಾದರೆ ನಿಮಗೆ 6 ಏರ್ ಬ್ಯಾಗ್ಸ್ ಬರುತ್ತೆ. ಆ್ಯಂಡ್ ಲೆವೆಲ್ 2 ADAS ವಿತ್ 12 ಫೀಚರ್ಸ್ ಬರುತ್ತೆ. ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಎಮರ್ಜೆನ್ಸಿ ಬ್ರೇಕಿಂಗ್ ಆಗಿರ್ಬೋದು, ಹಿಲ್ ಹೋಲ್ಡ್ ಅಸಿಸ್ಟ್ ಆಗಿರ್ಬೋದು, ಈ ಥರ ಸುಮಾರು ಫೀಚರ್ಸ್ ಬರುತ್ತೆ. ಆ್ಯಂಡ್ ಒನ್ ಆಫ್ ದಿ ಫೈನೆಸ್ಟ್ ಆ್ಯಂಡ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಫೀಚರ್ ಅಂದರೆ, ಇನ್ ಕೇಸ್ ನಿಮ್ಗೇನಾದ್ರು ಆಕ್ಸಿಡೆಂಟಾಗಿ ಏರ್ ಬ್ಯಾಗ್ಸ್ ಓಪನ್ ಆಗಿದ್ದರೆ ಇಮಿಡಿಯೇಟಾಗಿ ಕಾರ್ ಓನರ್ ಯಾರು ಇರ್ತಾರೆ ಅವ್ರಿಗೆ ಎಮರ್ಜೆನ್ಸಿ ಕಾಲ್ ಬರುತ್ತೆ. ಬೈ ದಿ ಕಂಪ್ನಿ ಸೈಡ್ ಕಾಲ್ ಸೆಂಟ್ರಿಂದ ಕಾಲ್ ಬರುತ್ತೆ. ಆ್ಯಂಡ್ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಥವಾ ಆ್ಯಂಬುಲೆನ್ಸ್ ಏನಿರುತ್ತೆ ಅವ್ರಿಗೆ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ಇನ್ಫಾರ್ಮ್ ಮಾಡ್ತಾರೆ. ಇನ್ ಕೇಸ್ ಯಾರು ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ನೀವು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಯಾರು ಕೊಟ್ಟಿರ್ತೀರ ಅವ್ರಿಗೆ ಇಮಿಡಿಯೇಟಾಗಿ ಕಾಲ್ ಹೋಗುತ್ತೆ ಆ್ಯಂಡ್ ಇನ್ಫಾರ್ಮ್ ಮಾಡ್ತಾರೆ ಈ ಥರ ಯಾರಿಗಾಗಿದೆ ಅಂತ. ಆ್ಯಂಡ್ ಯಾರೂ ಕಾಲ್ ರಿಸೀವ್ ಮಾಡಿಲ್ಲ ಇನ್ ದಿ ವರ್ಸ್ಟ್ ಕೇಸ್ ಸಿನಾರಿಯೋ ಅಂದರೆ
ಲೈವ್ ಲೊಕೇಶನ್ನ ಟ್ರ್ಯಾಕ್ ಮಾಡ್ತಾರೆ ಕಾರ್ದು, ಆ್ಯಂಡ್ ಅಲ್ಲಿಗೆ ಇಮ್ಮಿಡಿಯೇಟ್ಲಿ ಎಮರ್ಜೆನ್ಸಿ ಅಸಿಸ್ಟೆನ್ಸ್ ಕಳಿಸಿ ಟೋ ಮಾಡೋದಾಗಿರ್ಬೋದು, ಆ್ಯಂಬುಲೆನ್ಸ್ ಕರೆಸೋದಾಗಿರ್ಬೋದು, ಇದೆಲ್ಲ ಮಾಡ್ತಾರೆ. ಆ್ಯಂಡ್ ಬೈ ಫಾರ್ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಫೀಚರ್ ಇನ್ ದಿ ಇಂಡಸ್ಟ್ರಿ ಅಂತ ಹೇಳ್ಬೋದು ಸೇಫ್ಟಿನಲ್ಲಿ. ಆ್ಯಂಡ್ ಸೇಫ್ಟಿ ಅಂತ ಬಂದರೆ MG ಫಸ್ಟ್ ಪ್ರಿಫರೆನ್ಸ್ ಕೊಡುತ್ತೆ. ಆ್ಯಂಡ್ ದಿ ಬಿಲ್ಡ್ ಕ್ವಾಲಿಟೀಸ್ ಸೀರಿಯಸ್ಲಿ ಸೂಪರ್ಬ್ ಈ ರೇಂಜಲ್ಲಿ. ಯಾಕಂದರೆ ಆ ಪ್ಲಾಸ್ಟಿಕ್ ಕ್ವಾಲಿಟಿ ಆಗಿರ್ಬೋದು, ನಾನೆಲ್ಲ ಟಚ್ ಆ್ಯಂಡ್ ಫೀಲ್ ಮಾಡಿ ನೋಡಿದೆ, ಸಕ್ಕತ್ತಾಗಿದೆ. ಆ್ಯಂಡ್ ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟೇ. ಆ್ಯಂಡ್ 20 lakhs ಸಿಕ್ಕಾಬಡೆ ವರ್ತಿದೆ ಅಂತ ನನಗನ್ನಿಸ್ತು. ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಾರ್ ಅಂತಲೇ ನಾನು ಹೇಳ್ತೀನಿ ನಾನು ನೋಡಿರೋದ್ರಲ್ಲಿ. ಇವಾಗ ಏನಿದೆ MG ವಿನ್ಸರ್ ಕಾಂಪಿಟೇಟರ್ ಆಗಿರೋ ಟಾಟಾ ಕರ್ವ್ ಆಗಿರ್ಬೋದು, ನೆಕ್ಸಾನ್ ಆಗಿರ್ಬೋದು, ಮಹೀಂದ್ರ 400 ಆಗಿರ್ಬೋದು, XEV 400, ದಿಸ್ ಈಸ್ ದಿ ಬೆಸ್ಟ್ ಅಂತಲೇ ಹೇಳ್ತೀನಿ ವಿತಿನ್ 20 lakhs ರೇಂಜ್. ಯಾಕಂದರೆ ಬಿಲ್ಡ್ ಕ್ವಾಲಿಟಿ ವೈಸ್, ಸೇಫ್ಟಿ ವೈಸ್, ಪರ್ಫಾರ್ಮೆನ್ಸ್ ವೈಸ್, ರೇಂಜ್ ವೈಸ್, ಬ್ಯಾಟ್ರಿ ವೈಸ್ ಸಿಂಪ್ಲಿ ಸೂಪರ್ಬ್. ಆ್ಯಂಡ್ ನಿಮ್ಗೆ ಎಂಟ್ರಾಗ್ತಿದ್ದಂಗೆ ಆ ಲಕ್ಸುರಿ ಫೀಲ್ ಬರುತ್ತೆ. ಬಟ್ ಇನ್ನೊಂದೇನೆಂದರೆ ಈ ಡ್ಯಾಶ್ ಬೋರ್ಡ್ ಇನ್ನೂ ತುಂಬ ಇಂಪ್ರೂವ್ ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಯಾಕಂದರೆ ಇಲ್ಲಿ ಫ್ರಂಟಲ್ಲಿ ತುಂಬ ಆ್ಯಂಪಲ್ ಆಫ್ ಸ್ಪೇಸ್ ಇದೆ. ಆ್ಯಂಡ್ ಇದೆಲ್ಲ ಸ್ವಲ್ಪ ಡ್ಯಾಶ್ ಬೋರ್ಡ್ ತುಂಬ ಲಕ್ಸುರಿ ಆಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ಇದೊಂದು ಬಿಟ್ಟರೆ ನನ್ನ ಪ್ರಕಾರ 5 on 5 ಕೊಡ್ತೀನಿ ನಾನು. ಒನ್ ಆಫ್ ದಿ ಬೆಸ್ಟ್ ಇನ್ ದಿ ಇಂಡಸ್ಟ್ರಿ. ಸೊ ಗೈಸ್, ಸೋ ಫಾರ್ ನನಗೆ ಗೊತ್ತಿರೋ ಹಾಗೆ ಇಂಡಿಯನ್ EV ಇಂಡಸ್ಟ್ರಿನಲ್ಲಿ MG ವಿನ್ಸರ್ ರೂಲ್ ಮಾಡ್ತಾ ಇದೆ. ಯಾಕಂದರೆ ಸೆಪ್ಟೆಂಬರ್ 2024 ಲಾಂಚ್ ಆಗಿದ್ದು. ಆ್ಯಂಡ್ ಟಿಲ್ ನಾವು ಅರೌಂಡ್ 25,600 ಯೂನಿಟ್ಸ್ ಸೆಲ್ ಆಗಿದೆ. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಹಿಂದೆ ಟಾಟಾ ನೆಕ್ಸಾನ್ ಇದೆ. ಬಟ್ ಟಾಟಾ ನೆಕ್ಸಾನ್ ಕಂಪೇರ್ ಮಾಡಿದ್ರೆ ನಾನು ಹೇಳೋದು ಇದು ತುಂಬ ಚೆನ್ನಾಗಿದೆ. ಎರಡು ಆಲ್ಮೋಸ್ಟ್ ಸೇಮ್ ಪ್ರೈಸಲ್ಲೇ ಬರುತ್ತೆ. ಇದು ಕೊಡೋ ಲಕ್ಸುರಿ ಫೀಲ್, ಬ್ಯಾಟ್ರಿ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ.